15ನೇ ವಯಸ್ಸಿಗೆ ಕೋಟಿಯ ಒಡೆಯನಾದ ವೈಭವ ಸೂರ್ಯವಂಶಿ. ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇದೇ ತರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಾವೆಲ್ಲರೂ 15ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬಹುಶಃ ಶಾಲೆಗೆ ಹೋಗುವುದು, ಹೋಮ್ವರ್ಕ್ ಮಾಡೋದು, ಸ್ನೇಹಿತರ ಜೊತೆ ಆಟ ಆಡೋದು, ಪರೀಕ್ಷೆಯಲ್ಲಿ ಜಗಳ ಮಾಡೋದು, ಇದೇ ನಮ್ಮ ಜಗತ್ತಾಗಿತ್ತು. ಆದ್ರೆ ಭಾರತೀಯ ಕ್ರಿಕೆಟ್ನ ಈ ಹೊಸ ಅದ್ಭುತ ಹುಡುಗ ಕೇವಲ 15ನೇ ವಯಸ್ಸಿಗೆ ಕೋಟಿ ಕೋಟಿ ಹಣ ಗಳಿಸಿ ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಹೌದು, ಕೇವಲ ಒಂದೇ ಒಂದು ವರ್ಷದಲ್ಲಿ ಈ ಹುಡುಗನ ಬ್ರ್ಯಾಂಡ್ ಮೌಲ್ಯ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಕ್ರಿಕೆಟ್ ಪಂಡಿತರು ಇವರನ್ನ ಮುಂದಿನ ದಿನಗಳಲ್ಲಿ ವಿರಾಟ್ ಕೊಹ್ಲಿ ಹಾಗೂ MS ಧೋನಿ ಅವರ ಸಾಲಿಗೆ ಸೇರಲಿದ್ದಾರೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಇನ್ನು ಇತ್ತೀಚಿನ ಕೆಲವು ವರದಿಗಳ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಒಟ್ಟು ನಿವ್ವಳ ಮೌಲ್ಯ ಅಂದ್ರೆ ನೆಟ್ ವರ್ತ್ ಬಹಳ ಕಡಿಮೆ ಅವಧಿಯಲ್ಲಿ ಬರೋಬ್ಬರಿ 7 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಶಸ್ಸಿಗೆ ಮುಖ್ಯ ಕಾರಣ ಅಂಡರ್ 19 ಮತ್ತು IPL ನಲ್ಲಿ ಅವರು ನೀಡಿದ ಆ ಪ್ರದರ್ಶನ. ಇದೆಲ್ಲದರ ಫಲವಾಗಿ ಇವರಿಗೆ ಟೀಮ್ ಇಂಡಿಯಾದ ಸೀನಿಯರ್ ತಂಡದಲ್ಲಿ ಸ್ಥಾನವನ್ನ ಕೂಡ ನೀಡಲಾಗಿತ್ತು. ಕೇವಲ 15 ವರ್ಷಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವಂತೆ ಮಾಡಿತು. ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧ ನಡೆದ T20 ಸರಣಿಯಲ್ಲಿ ವೈಭವ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಆದ್ರೆ ನೆನ್ಪಿಡಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ. ಕೇವಲ 15 ವರ್ಷದ ಹುಡುಗನ ಹೆಗಲ ಮೇಲೆ ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆಯ ಭಾರ ಇತ್ತು. ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ವೈಭವ್ಗೆ 3 ಪಂದ್ಯಗಳನ್ನು ಆಡುವ ಅವಕಾಶ ಸಿಕ್ಕಿತ್ತು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಅತಿಯಾದ ಒತ್ತಡ ಹಾಗೂ ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆಗಳನ್ನ ವೈಭವ್ ಅವರಿಗೆ ಪೂರೈಸಲು ಸಾಧ್ಯವಾಗಲಿಲ್ಲ. ವೈಭವ್ ತಾವಾಡಿದ 3 ಪಂದ್ಯಗಳಲ್ಲಿಯೂ ಕೂಡ ಬ್ಯಾಟಿಂಗ್ನಲ್ಲಿ ವಿಫಲರಾಗಿ ನಿರಾಶೆಯನ್ನ ಮೂಡಿಸಿದ್ರು. ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧ 6 ದಿನಗಳಲ್ಲಿ 3 ಪಂದ್ಯಗಳನ್ನು ಆಡಿದ್ದಾರೆ. ಪಂದ್ಯಗಳಲ್ಲಿ ಫ್ಲಾಪ್ ಆದ್ರೂ ಕೂಡ ವೈಭವ್ ಅವರ ಗಳಿಕೆಯಲ್ಲಿ ಮಾತ್ರ ಯಾವುದೇ ಕೊರತೆ ಆಗಿಲ್ಲ. BCCI ವೈಭವ್ ಸೂರ್ಯವಂಶಿ ಅವರಿಗೆ ಈ 3 ಪಂದ್ಯಗಳಿಗೆ ಸರಿಯಾಗಿ ಪಂದ್ಯದ ಶುಲ್ಕವನ್ನ ಪಾವತಿಸಿದೆ. ಅಂದ್ರೆ BCCI ನಿಯಮಗಳ ಪ್ರಕಾರ ಅಂತಾರಾಷ್ಟ್ರೀಯ T20 ಪಂದ್ಯಕ್ಕೆ ಪ್ರತಿ ಆಟಗಾರನಿಗೆ 3 ಲಕ್ಷ ರೂಪಾಯಿ ಪಂದ್ಯದ ಶುಲ್ಕ ಸಿಗುತ್ತೆ. ಆದ್ರಿಂದ ವೈಭವ್ ಇಂಗ್ಲೆಂಡ್ ಸರಣಿಯ ಕೇವಲ 6 ದಿನಗಳಲ್ಲಿ ಬರೋಬ್ಬರಿ 9 ಲಕ್ಷ ರೂಪಾಯಿಗಳನ್ನ BCCI ನಿಂದ ಪಡೆದುಕೊಂಡಿದ್ದಾರೆ. ಈ ಹುಡುಗನಿಗೆ ನಿಜವಾದ ಅದೃಷ್ಟ ಬದಲಾಗಿದ್ದು IPL ನ 2025ರ ಮೆಗಾ ಹರಾಜಿನಲ್ಲಿ. ಯಾಕಂದ್ರೆ ಹರಾಜಿನಲ್ಲಿ ವೈಭವ್ ಅವರ ಮೂಲ ಬೆಲೆ ಕೇವಲ 30 ಲಕ್ಷ ಆಗಿತ್ತು. ಆದ್ರೆ ಇವರ ಟ್ಯಾಲೆಂಟ್ ನೋಡಿ ಫ್ರಾಂಚೈಸಿಗಳು ಮುಗಿಬಿದ್ವು. ತೀವ್ರ ಪೈಪೋಟಿಯ ನಂತರ ರಾಜಸ್ಥಾನ ರಾಯಲ್ಸ್ ತಂಡ ವೈಭವ್ ಸೂರ್ಯವಂಶಿ ಅವರನ್ನ ಬರೋಬ್ಬರಿ 1.1 ಕೋಟಿ ರೂಪಾಯಿ ನೀಡಿ ಇವರನ್ನ ಕೊಂಡ್ಕೊಳ್ತು. ಕೇವಲ ಮೈದಾನದಲ್ಲಿ ಮಾತ್ರವಲ್ಲ, ಮೈದಾನದ ಹೊರಗೂ ಕೂಡ ವೈಭವ್ ಕ್ರೇಜ್ ಜೋರಾಗಿದೆ. ಪ್ರಸಿದ್ಧ ಹೆಲ್ತ್ ಡ್ರಿಂಕ್ಸ್ ಬ್ರ್ಯಾಂಡ್ ಆಗಿರುವ ಕಾಂಪ್ಲೈನ್ ಸಂಸ್ಥೆ ವೈಭವ್ ಸೂರ್ಯವಂಶಿ ಅವರನ್ನ ತಮ್ಮ ಬ್ರ್ಯಾಂಡ್ ರಾಯಭಾರಿಯನ್ನಾಗಿ ಮಾಡಿಕೊಂಡಿದೆ. ಈ ದೊಡ್ಡ ಬ್ರ್ಯಾಂಡ್ ಒಪ್ಪಂದದಿಂದ ವೈಭವ್ ಸೂರ್ಯವಂಶಿ ಅವರಿಗೆ ಎಷ್ಟು ಕೋಟಿ ರೂಪಾಯಿ ಸಿಕ್ಕಿದೆ ಅನ್ನೋದು ಅಧಿಕೃತವಾಗಿ ಬಯಲಾಗಿಲ್ಲ. ಆದ್ರೆ ಮೂಲಗಳ ಪ್ರಕಾರ ಇದು ಕೂಡ ದೊಡ್ಡ ಭಾರಿ ಮೊತ್ತವೇ ಆಗಿದೆ ಎನ್ನಲಾಗಿದೆ. ಈ ಯಶಸ್ಸು ರಾತ್ರೋರಾತ್ರಿ ಬಂದಿದ್ದಲ್ಲ. ಇದಕ್ಕೂ ಮುನ್ನ ವೈಭವ್ ಭಾರತದ ಅಂಡರ್ 19 ತಂಡಕ್ಕಾಗಿ ಕಠಿಣ ಪರಿಶ್ರಮ ಪಟ್ಟಿದ್ದಾರೆ, ನಿರಂತರವಾಗಿ ಆಟ ಆಡಿದ್ದಾರೆ. BCCI ಅಂಡರ್ 19 ಕ್ರಿಕೆಟ್ನಲ್ಲಿ ಆಡುವ ಪ್ರತಿ ಆಟಗಾರನಿಗೆ ಪ್ರತಿ ಪಂದ್ಯಕ್ಕೆ 20,000 ರೂಪಾಯಿಗಳನ್ನ ಪಾವತಿಸುತ್ತೆ. ಅಷ್ಟೇ ಅಲ್ಲದೆ ಹಿಂದೆ ಭಾರತ ತಂಡದ ಅಂಡರ್ 19 ವಿಶ್ವಕಪ್ ಗೆದ್ದಾಗ BCCI ತಂಡದ ಎಲ್ಲ ಆಟಗಾರರಿಗೆ ದೊಡ್ಡ ನಗದು ಬಹುಮಾನವನ್ನು ಕೂಡ ನೀಡಿತ್ತು. ಇನ್ನು ಭಾರತಕ್ಕೆ ಹೆಮ್ಮೆಯನ್ನ ತರುವಂತಹ ಆಟಗಾರ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ. ಗೆಳೆಯರೆ, ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಕಾಯಂ ಓಪನರ್ ಆಗ್ತಾರಾ? ಇಂಗ್ಲೆಂಡ್ ವಿರುದ್ಧದ ಫ್ಲಾಪ್ ಶೋ ನಂತರ ಇವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ ಇಲ್ವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕ್ರಿಕೆಟ್ ಪ್ರೇಮಿಗಳೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಇಂತಹದೇ ರೋಮಾಂಚಕ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.